ನನ್ನ ಹತ್ರ ಇವತ್ತು 2 ಅಫೋರ್ಡೆಬಲ್ ಸ್ಪಂಜಸ್ ಇದೆ. ಅಂದ್ರೆ ನೀವು ಬ್ಯೂಟಿ ಬ್ಲೆಂಡರ್ಸ್ ಅಂತಾನು ಹೇಳ್ಬೋದು. ಬ್ಯೂಟಿ ಬ್ಲೆಂಡರ್ ಅಂತ ಒಂದು ಕಂಪನಿದ ಹೆಸರು ಆಯ್ತಾ, ಬ್ರ್ಯಾಂಡ್ ಇದೆ ಹೆಸರು. ಸೊ ಅದಕ್ಕೋಸ್ಕರ ಈ ಸ್ಪಂಜ್ಗಳಿದೆ ಅಲ್ಲ, ಈ ತರ ಬಾಲ್ ತರ ಕಾಣಿಸೋ ಸ್ಪಂಜ್ಗಳು, ಅದಕ್ಕೆ ಬ್ಯೂಟಿ ಬ್ಲೆಂಡರ್ಸ್ ಅಂತ ಹೆಸರು ಬಂದಿರೋದು. ಸೊ ನನ್ನ ಹತ್ರ ಈ 2 ಸ್ಪಂಜಸ್ ಇದೆ. ಇದು ನೀವು ನೋಡಿರ್ಬೋದು, ನೀವು ಗೆಸ್ ಮಾಡ್ತಾ ಇರ್ಬೋದು, ಇದು ಮಾರ್ಸಿದ್ದು ಸ್ಪಂಜ್ ಆಯ್ತಾ. ಅಂಡ್ ದಿಸ್ ಇಸ್ ಫಾರ್ 225 rupees ಅನ್ಸುತ್ತೆ. ಅಂಡ್ ದಿಸ್ ಇಸ್ ಫ್ರಮ್ ಝೂಡಿಯೋ. ಹೌದು, ಝೂಡಿಯೋದಲ್ಲಿ ಈ ತರ ಸ್ಪಂಜಸ್ ಗಳು ಸಿಗ್ಲಿಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಅಂಡ್ ದಿಸ್ ವಾಸ್ ಜಸ್ಟ್ ಫಾರ್ 79 rupees. ದಿಸ್ ಇಸ್ 225 rupees. 2 ಅಫೋರ್ಡೆಬಲ್ ಅಂತಾನೆ ಹೇಳ್ಬೋದು. ತುಂಬಾ ಏನು ಪ್ರೈಸ್ ಡಿಫ್ರೆನ್ಸ್ ಇಲ್ಲ. ಹೌದು, 100 rupees ಡಿಫ್ರೆನ್ಸ್ ಇದೆ, ಬಟ್ ಇದು ಆಸ್ ಲೋ ಆಸ್ 180 ನಿಮಗೆ ಸಿಗುತ್ತೆ. ಸೊ ದಿಸ್ ಇಸ್ 79. ಸೊ 100 rupees ಡಿಫ್ರೆನ್ಸ್ ಇದೆ. ಅಫೋರ್ಡೆಬಲ್ ರೇಂಜ್ ಅಲ್ಲಿ ಈ 2 ಸ್ಪಂಜಸ್ ಗಳು ಬರುತ್ತೆ. ನಾವು ಈ ಸೈಡ್ ಅನ್ನ ನಾನು ಈ ಸ್ಪಂಜ್ ಇಂದ ಬ್ಲೆಂಡ್ ಮಾಡಿರೋದು, ಅಂಡ್ ಈ ಸೈಡ್ ಅನ್ನ ನಾನು ಈ ಸ್ಪಂಜ್ ಇಂದ ಬ್ಲೆಂಡ್ ಮಾಡಿರೋದು. ಏನಾದ್ರೂ ಡಿಫ್ರೆನ್ಸ್ ಕಾಣಿಸುತ್ತಾ? ಸೊ ಡಿಫ್ರೆನ್ಸ್ ಕಾಣಿಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಈಗಲೇ ಹೋಗಿ ಕಮೆಂಟ್ ಮಾಡಿ ಆಯ್ತಾ. ಸೊ ನಾನು ಹೇಳ್ತೀನಿ, ನನಗೆ ಇದರ ಟೆಕ್ಸ್ಚರ್, ಇದರ ಬ್ಲೆಂಡೇಬಿಲಿಟಿ, ಇದು ಎಷ್ಟು ಎಕ್ಸ್ಪಾಂಡ್ ಆಗಿದೆ, ಇದು ಎಷ್ಟು ಪ್ರಾಡಕ್ಟ್ ಅನ್ನ ಸಕ್ ಇನ್ ಮಾಡಿದೆ, ಸೊ ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಡೈವ್ ಡೈರೆಕ್ಟ್ಲಿ ಇನ್ ಟು ದ ವಿಡಿಯೋ. ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, ಹೇಗೆ ಇತ್ತು ಇದು ನಾನು ಓಪನ್ ಮಾಡುವಾಗ. ಸೊ ಇದು ಒಂದು ಪ್ಲಾಸ್ಟಿಕ್ ಒಂದು ಬಾಕ್ಸ್ ಅಲ್ಲಿ ಬಂದಿತ್ತು ಆಯ್ತಾ, ಈ ಬ್ಲೆಂಡರ್, ಮಾರ್ಸಿದು ಬ್ಲೆಂಡರ್. ಅಂಡ್ ಇಟ್ ಲುಕ್ ಗುಡ್. ಇದು ನನಗೆ ಇನ್ನೊಂದು ಪ್ಲಾಸ್ಟಿಕ್ ಪೌಚ್ ಅಲ್ಲಿ ಬಂದಿತ್ತು. ಸೊ ಜಿಪ್ ಲಾಕ್ ಇರೋ ಪೌಚ್ ಅಲ್ಲಿ ಬಂದಿತ್ತು. ದಿಸ್ ಆಲ್ಸೋ ಲುಕ್ ಗುಡ್. ಡಿಸೈನ್ ಇದ್ರದ್ದು ನನಗೆ ಸ್ವಲ್ಪ ಇಷ್ಟ ಆಯಿತು. ಇದು ಪ್ಲೈನ್ ಆಗಿದೆ, ಇದು ಕೂಡ ಚೆನ್ನಾಗಿದೆ, ಬಟ್ ಸಾಲಿಡ್ ಕಲರ್ ಅಲ್ಲಿ, ಮಾವಿಶ್ ಕಲರ್ ಅಲ್ಲಿ ಇದೆ. ಇದು ಚೆನ್ನಾಗಿದೆ. ಇದು ನನಗೆ ಸ್ವಲ್ಪ ಮಾರ್ಬಲ್ ಇಫೆಕ್ಟ್ ಕೊಡೋ ಇದು ಅಲ್ವಾ, ಸೊ ಇಷ್ಟ ಆಯಿತು. ಅಂಡ್ ಇದ್ರದ್ದೇ ಡಿಸೈನ್ ಬಗ್ಗೆ ಹೇಳಬೇಕಿದ್ರೆ, ಇದು ಬಾಲ್ ತರ ಇದೆ. ಸೊ ಇದಕ್ಕೆ ಇಲ್ಲಿ ಫ್ಲಾಟ್ ಸರ್ಫೇಸ್ ಒಂದು ಕೊಟ್ಟಿದ್ದಾರೆ. ಇದು ಮೋಸ್ಟ್ಲಿ ನೀವು ಕಾಂಟೋರಿಂಗ್ ಎಲ್ಲ ಮಾಡುವಾಗ ಇದನ್ನು ಯೂಸ್ ಮಾಡ್ಬೋದು, ಇದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಚಿಸಲ್ಡ್ ಲುಕ್ ಕೊಡ್ಲಿಕ್ಕೆ ಈ ತರ ಶಾರ್ಪ್ ಎಜಸ್ ಇದ್ದದು ಯೂಸ್ ಆಗುತ್ತೆ. ಸೊ 2 ಓಕೆನೆ ಹೇಳ್ಬೋದು ಡಿಸೈನ್ ಬಗ್ಗೆ ಬರುವಾಗ. ನಾವು ಕಮಿಂಗ್ ಟು ದ, ಇದನ್ನು ನೀರಿಗೆ ಹಾಕುವಾಗ ಎಷ್ಟು ನೀರನ್ನ ಅಬ್ಸಾರ್ಬ್ ಮಾಡಿ ಎಷ್ಟು ದೊಡ್ಡದಾಗುತ್ತೆ ಅಂತ, ಅಂದ್ರೆ ಸೈಜ್ ಎಷ್ಟು ಲಾರ್ಜ್ ಆಗುತ್ತೆ ಅಂತ. ಸೊ 2 ಸಿಮಿಲಾರ್ ಅಂತ ಅನಿಸುತ್ತೆ ನನಗೆ. 2 ಕೂಡ ಫಸ್ಟ್ ಟೈಮ್ ನಾನು ನೀರಿಗೆ ಹಾಕುವಾಗ ಸ್ವಲ್ಪ ಅದರದ್ದು ವೈಟ್ ಏನೋ ಬಿಡ್ತಾ ಇತ್ತು. ಮೋಸ್ಟ್ಲಿ ಅದರಲ್ಲಿ ಏನಾದರೂ ಸ್ಪಂಜಲ್ಲಿ ಏನಾದರೂ ಇದ್ದಿರಬೇಕು, ನಂಗೆ ಗೊತ್ತಿಲ್ಲ. ಬಟ್ 2 ಪ್ಯಾಕೇಜ್ ಒಳಗೆ ಇತ್ತು. ನಾನು ಸೀಲ್ ಇದ್ದದೇ ಪ್ಯಾಕೇಜನ್ನು ಓಪನ್ ಮಾಡಿದ್ದು ನಿಮ್ಮ ಮುಂದೆ. ಆ್ಯಂಡ್ 2ರದ್ದು ಸೈಜ್ ಒಂದೇ ಲೆಕ್ಕ ದೊಡ್ಡದಾಯ್ತು ಆಯ್ತಾ. ಎಷ್ಟು ದೊಡ್ಡದು ಇದಾಯಿತು ಅಷ್ಟೇ ದೊಡ್ಡದು ಇದಾಯಿತು. ಏನು ಡಿಫ್ರೆನ್ಸ್ ನನಗೆ ಅದರಲ್ಲಿ ಕಾಣಿಸ್ಲಿಲ್ಲ. ಬಟ್ ಇದು ಸ್ವಲ್ಪ ಹೊತ್ತು ಜಾಸ್ತಿ ನೀರಲ್ಲಿ ಉಳಿಬೇಕಾಯಿತು ಇದು ಎಕ್ಸ್ಪಾಂಡ್ ಆಗಬೇಕಿದ್ರೆ. ಸೊ ಅದೊಂದೇ ಡಿಫ್ರೆನ್ಸ್ ನನಗೆ ಕಾಣಿಸ್ತು. 2ಕ್ಕೂ ಅದ್ರ ಬಗ್ಗೆ ಟಿಕ್ ಮಾರ್ಕ್. 2 ಸೈಜಲ್ಲಿ ತುಂಬ ದೊಡ್ಡದಾಯಿತು ಆ್ಯಂಡ್ ಚೆನ್ನಾಗಿ ಆಯಿತು, ನನಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ನೀರಲ್ಲಿ ಹಾಕದೇ ಇರುವಾಗ ಇದರದ್ದು ಸಾಫ್ಟ್ನೆಸ್ ಹೇಗಿತ್ತು, ಇದು ಸ್ವಲ್ಪ ಹಾರ್ಡ್ ಆಗಿತ್ತು ಆಯಿತಾ, ಸುಳ್ಳು ಹೇಳಲ್ಲ. ಇದು ಸ್ವಲ್ಪ ಹಾರ್ಡ್ ಇತ್ತು ವಿದೌಟ್ ಸೋಕಿಂಗ್ ಇನ್ ದ ವಾಟರ್. ಇದು ತುಂಬ ಸಾಫ್ಟ್ ಆಗಿತ್ತು ವಿದೌಟ್ ಸೋಕಿಂಗ್ ಇನ್ ದ ವಾಟರ್. ಆಫ್ಟರ್ ಸೋಕಿಂಗ್ ಇನ್ ದ ವಾಟರ್ ಇದು ಹಾರ್ಡ್ ಇಲ್ಲ, ಸಾಫ್ಟ್ ಆಗಿದೆ. ಬಟ್ ಇದಕ್ಕಿಂತ ಇದು ಸ್ವಲ್ಪ ಹಾರ್ಡ್ ಇದೆ. ಇದು ಇನ್ನೂ ಸ್ಕ್ವಿಶಿ, ತುಂಬ ಚೆನ್ನಾಗಿ ನೋಡಿ. ಇದು ನನಗೆ ಸ್ವಲ್ಪ ಸೊ ಇದು ನನಗೆ ಸ್ವಲ್ಪ ಫೋರ್ಸ್ ಜಾಸ್ತಿ ಹಾಕಬೇಕಾಗುತ್ತೆ ಇದು. ಓಕೆ, ಸೊ ಇದರಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು, ಇದು ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಇದೆ, ಇದರಲ್ಲಿ ಸ್ವಲ್ಪ ಹಾರ್ಡ್ ಆಗಿದೆ ಸ್ವಲ್ಪ. ನೋಡಿ ಇದು ನೋಡಿ, ಇದು ತುಂಬ ಸ್ಕ್ವಿಶಿ ಆಗಿದೆ. ಇದು ಮಾರ್ಸಿದ್ದು ತುಂಬ ಚೆನ್ನಾಗಿ ಬೌನ್ಸ್ ಆಗುತ್ತೆ, ಇದು ಅಷ್ಟೊಂದು ಬೌನ್ಸ್ ಆಗಲ್ಲ. ಅದೇ ಡಿಫ್ರೆನ್ಸ್ ಹಚ್ಚುವಾಗ ಕೂಡ. ನಾನು ಇದನ್ನು ಹಚ್ಚುವಾಗ ಎಲ್ಲಿ ರೌಂಡ್ ಇದೆ ಅಲ್ಲಿ ಇದು ತುಂಬ ಈಸಿಲಿ ಬೌನ್ಸ್ ಆಗುತ್ತೆ ನನ್ನ ಮುಖದ ಮೇಲೆ. ತುಂಬ ಈಸಿಲಿ ಬೌನ್ಸ್ ಆಗಿ ಅಪ್ಲೈ ಆಗುತ್ತೆ, ಏನು ಫೌಂಡೇಶನ್ ಎಲ್ಲ ಇದ್ರೆ. ಇದು ಸ್ವಲ್ಪ ಬೌನ್ಸಿ ಇಲ್ಲ ಅಷ್ಟೇ, ಸ್ವಲ್ಪ ಬೌನ್ಸ್ ಆಗಲ್ಲ, ಹಿಂದೆ ಹೀಗೆ ಬೌನ್ಸ್ ಆಗಲ್ಲ, ಸ್ವಲ್ಪ ಸ್ಟಿಫ್ ಆಗಿದೆ. ಸೊ ದಿಸ್ ಇಸ್ ಬೌನ್ಸಿ ಆ್ಯಂಡ್ ದಿಸ್ ಇಸ್ ಲಿಟಲ್ ಸ್ಟಿಫ್. ಬಟ್ ನಾನು ಇದರಲ್ಲಿ ಫಸ್ಟಿಗೆ ಏನು ಮಾಡಿದೆ ಅಂದರೆ, ಎಲ್ಫ್ ಇದು ಹೇಲೋ ಗ್ಲೋ ಫಿಲ್ಟರ್ ಇದೆಯಲ್ಲ, ಅದನ್ನು ಬ್ಲೆಂಡ್ ಮಾಡಿದೆ. ಅದಾದ ನಂತರ ನನ್ನ ಕನ್ಸೀಲರನ್ನು ಈ ಎಡ್ಜ್ಗಳಿಂದ ಬ್ಲೆಂಡ್ ಮಾಡಿದೆ. ಕಮಿಂಗ್ ಟು ದಿಸ್ ಮಾರ್ಸ್ ಬ್ಯೂಟಿ ಬ್ಲೆಂಡರ್, ನನಗೆ ಏನು ಅನಿಸ್ತು ಅಂದರೆ, ಇದು ತುಂಬ ಜಾಸ್ತಿ ಪ್ರಾಡಕ್ಟನ್ನು ಅಬ್ಸಾರ್ಬ್ ಮಾಡುತ್ತೆ, ತುಂಬ ಜಾಸ್ತಿ ಪ್ರಾಡಕ್ಟನ್ನು ಹೀರ್ಕೊಳ್ಳುತ್ತೆ. ಬಟ್ ಇದು ಹಾಗಲ್ಲ, ಇದು ತುಂಬ ಲೆಸ್ ಪ್ರಾಡಕ್ಟನ್ನು ಹೀರ್ಕೊಳ್ಳುತ್ತೆ.
ಸೊ ಬ್ಯೂಟಿ ಬ್ಲೆಂಡರ್ಸ್ ಹೇಳುವಾಗ ಪ್ರಾಡಕ್ಟ್ ಸ್ವಲ್ಪ ಸಕ್ಕಿನ್ ಮಾಡುತ್ತೆ ಆಯಿತಾ, ಬಟ್ ಇದರಲ್ಲಿ ತುಂಬ ಜಾಸ್ತಿನೇ ಆಯಿತು. ಐ ಡಿಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಫ್ರಮ್ ಮಾರ್ಸ್. ನಾನು ಮಾರ್ಸದ್ದು ಯೂಸ್ ಮಾಡಿದ್ದೆ ಮೊದಲು ಕೂಡ, ಬಟ್ ನನಗೆ ಈ ಥರ ಡಿಫ್ರೆನ್ಸ್ ಗೊತ್ತಿರಲಿಲ್ಲ, ಯಾಕಂದರೆ ಇದನ್ನು ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದಲ್ವಾ. ಸೊ ಇದು ತುಂಬ ಕಡಿಮೆ, ನೋಡಿ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ತಿರ್ಬೋದು ನಿಮಗೆ. ಇದು ತುಂಬ ಕಡಿಮೆ ಪ್ರಾಡಕ್ಟನ್ನು ಹೀರ್ಕೊಳ್ತು, ಇದು ತುಂಬ ಜಾಸ್ತಿ. ಸೊ ಜಾಸ್ತಿ ಪ್ರಾಡಕ್ಟ್ ವೇಸ್ಟ್ ಆಯಿತು ಇದರಲ್ಲಿ ಅಂತ ಅನಿಸ್ತಿದೆ ನನಗೆ. ಇದರಲ್ಲಿ ಅಷ್ಟೊಂದು ಪ್ರಾಡಕ್ಟ್ ವೇಸ್ಟ್ ಆಗಿಲ್ಲ, ಚೆನ್ನಾಗಿ ಪ್ರಾಡಕ್ಟ್ ನಮ್ಮ ಮುಖದ ಮೇಲೇ ಉಳ್ಕೊಂಡಿದೆ. ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಪ್ರಾಡಕ್ಟ್ ಸ್ಪಂಜಿಗೆ ಹೋಗಿದೆ ನಮ್ಮ ಮುಖದಕ್ಕಿಂತ. ಕಮಿಂಗ್ ಟು ದ ಬ್ಲೆಂಡೇಬಿಲಿಟಿ, ತುಂಬ ಚೆನ್ನಾಗಿ ಬ್ಲೆಂಡ್ ಆಯಿತು ಈ ಸೈಡ್. ಎಸ್, ಝೂಡಿಯೋದು ಐ ವಾಸ್ ರಿಯಲಿ ಶಾಕ್ಡ್. ತುಂಬ ಚೆನ್ನಾಗಿ, ತುಂಬ ಈಸಿಲಿ ಬ್ಲೆಂಡ್ ಆಯಿತು. ತುಂಬ ನನಗಂತೂ ಇನ್ನೂ ಐ ಆಮ್ ರಿಯಲಿ ಇನ್ ಶಾಕ್, ಯಾಕಂದರೆ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ನಾನು ಇದೇ ಅಫೋರ್ಡೆಬಿಲಿಟಿಯಲ್ಲಿ ತುಂಬ ಚೆನ್ನಾಗಿರೋ ಸ್ಪಂಜ್ ಅಂತ ಅಂದ್ಕೊಂಡೆ. ಬಟ್ ನೋ, ಐ ವಾಸ್ ಟೇಕನ್ ಅ ಬ್ಯಾಕ್ ಬೈ ದಿಸ್ ಪರ್ಫಾರ್ಮೆನ್ಸ್ ಆಫ್ ದಿಸ್ ಸ್ಪಂಜ್. ತುಂಬ ಚೆನ್ನಾಗಿ ಇದು ಬ್ಲೆಂಡ್ ಮಾಡ್ತು, ತುಂಬ ಒಳ್ಳೆ ಕವರೇಜ್ ಕೊಡ್ತು. ಇದರಲ್ಲಿ ಸ್ವಲ್ಪ ಕಡಿಮೆ ಕವರೇಜ್ ಕೊಡ್ತು. ಇದು ಕೂಡ ಬ್ಲೆಂಡ್ ಚೆನ್ನಾಗೇ ಆಯಿತು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಕವರೇಜ್ ತುಂಬ ಕಡಿಮೆ ಕೊಡ್ತು. And this gave a really good coverage and really good blendability also. And I just loved this. 79 rupees ಗೆ it is just too good for the price range. And ಇನ್ನೊಂದು ಏನಂದರೆ, ಇದು ನಿಮಗೆ ಆನ್ಲೈನ್ ಸಿಗುತ್ತೆ, ಆಫ್ಲೈನ್ ನಾನು ಎಲ್ಲೂ ಇದನ್ನು ನೋಡಿಲ್ಲ ಮಾರ್ಸ್ ಪ್ರಾಡಕ್ಟ್ಸ್ಗಳನ್ನು. ಇದು ನಿಮಗೆ ಆಫ್ಲೈನ್ ಸಿಗುತ್ತೆ, ಇದು ಆನ್ಲೈನ್ ಸಿಗಲ್ಲ. ಝೂಡಿಯೋ ಸ್ಟೋರಿಗೆ ಹೋಗಿ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಆ ಬ್ಯೂಟಿ ಸೆಕ್ಷನಲ್ಲಿ ಕೆಳಗೆಲ್ಲಾದರೂ ಇಟ್ಟಿರ್ತಾರೆ ಆಯಿತಾ, ನೀವು ಹೋಗಿ ಚೆಕ್ ಮಾಡಬೇಕಷ್ಟೆ. ಯಾವುದು ವಿನ್ನರ್ ಇದರಲ್ಲಿ ಹೇಳಿದರೆ, ಐ ಥಿಂಕ್ ಒಂದು ಹಾಫ್ ಪಾಯಿಂಟಿಗೆ ದಿಸ್ ಇಸ್ ದ ವಿನ್ನರ್. ಯಾಕಂದರೆ ದಿಸ್ ಇಸ್ ರಿಯಲಿ ವೆರಿ ಇನ್ಎಕ್ಸ್ಪೆನ್ಸಿವ್. ಅಷ್ಟೊಂದು ಪ್ರಾಡಕ್ಟ್ ಅಬ್ಸಾರ್ಬ್ ಮಾಡಲ್ಲ, ಬ್ಲೆಂಡ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ ನನ್ನ ಕನ್ಸೀಲರನ್ನು, ನನ್ನ ಬೇಸ್ ಪ್ರಾಡಕ್ಟ್ಸನ್ನು. ಸೊ ಐ ಲವ್ ದಿಸ್ ಒನ್ ಮೋರ್ ದ್ಯಾನ್ ದಿಸ್. ಹಾಫ್ ಪಾಯಿಂಟ್ ಅಷ್ಟೇ, ಬಟ್ ದಿಸ್ ಇಸ್ ನೆವರ್ದಲೆಸ್ ಅ ಗುಡ್ ಒನ್. ನಿಮ್ಮ ಹತ್ರ ಆಲ್ರೆಡಿ ಇದ್ದಿದ್ರೆ ಇದು ಹೋಗಿ ಪರ್ಚೇಸ್ ಮಾಡಬೇಕಂತ ಇಲ್ಲ ನೀವು, ಆಯಿತಾ. ಬಟ್ ಇದು ನಿಮ್ಮ ಹತ್ರ ಇದ್ದು ತುಂಬ ಹಳತ್ತಾಗಿದೆ, ಒಂದು 3-4 ಇಯರ್ಸಿಂದ ನೀವು ಯೂಸ್ ಮಾಡ್ತಿದ್ರೆ, ಪ್ಲೀಸ್ ಗೋ ಆ್ಯಂಡ್ ಪರ್ಚೇಸ್ ಅ ಡಿಫ್ರೆಂಟ್ ಬ್ಯೂಟಿ ಬ್ಲೆಂಡರ್. ಇದೇ ಹೋಗಿ ಪರ್ಚೇಸ್ ಮಾಡಬೇಕಂತ ಇಲ್ಲ. ನಿಮ್ಮ ಸಿಟಿಯಲ್ಲಿ ಝೂಡಿಯೋ ಇದ್ದರೆ ಇದನ್ನು ಹೋಗಿ ಟ್ರೈ ಮಾಡಿ. ದಿಸ್ ಇಸ್ ರಿಯಲಿ ಗುಡ್, ವೆರಿ ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ರಿಯಲಿ ಗುಡ್, ಆಯಿತಾ. ಎಷ್ಟು ಸರ್ತಿ ಗುಡ್, ಇನ್ಎಕ್ಸ್ಪೆನ್ಸಿವ್, ವಾವ್ ಅದೆಲ್ಲ ಹೇಳಿದ್ನಲ್ಲ. So I like this more than this. That is my final verdict in the battle of sponges today. That's all for today. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. Till then, take care, love you all, bye bye.